ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 13 ಡೇ ಡಯಟ್ ಹೇಗೆಲ್ಲ ಹೋಯಿತು, ಏನು ಫುಲ್ ಡೇ ಡಯಟ್ ಹೇಗಿತ್ತು ಆ್ಯಂಡ್ ಇವತ್ತಿನ ರಿಸಲ್ಟ್ ಏನಿದೆ ಅಂತ ಕೂಡ ನೋಡಿ. ನೀವಂತೂ ನಿಜವಾಗ್ಲೂ ಖುಷಿ ಪಟ್ಬಿಡ್ತೀರಾ. ನನ್ನ ರಿಸಲ್ಟ್ ನೋಡಿದ್ರೆ ಸೂಪರಾಗಿ ರಿಸಲ್ಟ್ ಸಿಕ್ಕಿದೆ. ವಿತಿನ್ 2 ಡೇಸಲ್ಲಿ 1 kg ಮೇಲೆ ಲಾಸ್ ಆಗಿದ್ದೀನಿ ಸ್ನೇಹಿತರೆ. ಅದು ಎಷ್ಟು ಕಡಿಮೆ ಆಗಿದ್ದೀನಿ, ಇವತ್ತಿನ ವೆಯ್ಟ್ ಎಷ್ಟಿದೆ ನೋಡಿ ಗೊತ್ತಾಗುತ್ತೆ. ಆ್ಯಂಡ್ ವಿಡಿಯೋನಂತೂ ಸ್ಕಿಪ್ ಮಾಡ್ದಿರ ಲಾಸ್ಟ್ವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆ ಅಂತಂದರೆ ಇವತ್ತು ನನಗೋಸ್ಕರ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನನಗೆ ಇಷ್ಟ ಆಗಿರೋಂಥ ಕೆಲವೊಂದು ವಿಷಯಗಳನ್ನ ಮಾಡಿದ್ದೀನಿ. ಆ ವಿಷಯಗಳೇನು ಎತ್ತ ಅನ್ನೋದು ಕೂಡ ನೋಡಿ. ಆ್ಯಂಡ್ ಇಲ್ಲಿ ಸಂಡೇ ಅಲ್ವಾ, ತೇಜು ಅವ್ರ ಪಪ್ಪಗೋಸ್ಕರ ಸರ್ಪ್ರೈಸಿಂಗ್ ಆಗಿ ಒಂದು ಡ್ರಾಯಿಂಗ್ ಅಂತಂದರೆ ಅವ್ರು ಬಂದಿದ್ದ ತಕ್ಷಣ ಕೊಡೋದಕ್ಕೆ ಅಂತ ಒಂದು ಚಿಕ್ಕದಾಗಿ ಅವಳಿಗೆ ಬಂದಿರೋದೇನೇನೋ ಬರಿತಾ ಇದ್ದಾಳೆ. ಇವಳು ಈ ಥರ ಬರೆಯೋದಕ್ಕೂ ಕೂಡ ಒಂದು ಕಾರಣ ಇದೆ. ಅದೇನಪ್ಪ ಅಂತಂದರೆ, ನಾನು ಆವಾಗಲೇ ಹೇಳಿದ್ನಲ್ವ, ನಾನೇನೋ ಮಾಡಿರೋದನ್ನು ನೋಡಿ ಅವಳು ಇನ್ಸ್ಪೈರ್ ಆಗಿ ಅವಳು ಕೂಡ ಇದನ್ನು ಮಾಡಿದ್ದಾಳೆ. ಸೊ ನಿಮ್ಗೆ ಅರ್ಥ ಆಗಿರಬೇಕು ಏನು ಅಂತ ಅಂದ್ಬಿಟ್ಟು ಲಾಸ್ಟ್ವರೆಗೂ ನೋಡಿ ಗೊತ್ತಾಗುತ್ತೆ. ಸೊ ಮಕ್ಕಳು ನಮಗೋಸ್ಕರ ಈ ಥರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಈ ಥರ ಕ್ಯೂಟಾಗಿ ಬರೆಯೋದಾಗಿರ್ಬೋದು, ಮಾಡೋದಾಗಿರ್ಬೋದು ನೋಡಿದಾಗ ತುಂಬ ಖುಷಿಯಾಗುತ್ತೆ ಅಲ್ವಾ. ಸೊ ನನಗೂ ಕೂಡ ಅಷ್ಟೇ, ಅವಳು ಮಾಡ್ತಾಯಿದ್ರೆ ಕ್ಯೂಟಾಗಿತ್ತು. ಸೊ ಹಾಗಾಗಿನೇ ನಾನು ವಿಡಿಯೋ ಮಾಡಿಕೊಂಡೆ. ಆ್ಯಂಡ್ ಇವತ್ತಂತೂ ಸಂಡೇ ತುಂಬ ಲೇಝಿ ಡೇ. ಅಪ್ಪ ಎಷ್ಟು ಚಳಿ ಇವತ್ತು, ನಿಜವಾಗ್ಲೂ ಈಗಲೂ ಕೂಡ ಕಂಬಳಿ ಹೊತ್ಕೊಂಡೇ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ಇನ್ನು ಪಾತ್ರೆ ಎಲ್ಲ ತೊಳಿಬೇಕು. ದೇವರೇ ಏನು ಮಾಡೋದೋ ಏನೋ, ನಂಗೆ ಅಷ್ಟೊಂದು ಟೆನ್ಷನ್ ಆಗಿಬಿಟ್ಟಿದೆ. ಬೆಳಗ್ಗೆಯಿಂದ ಕಿಚನ್ನೆಲ್ಲ ಮುಗಿಸಿದ್ದೀನಿ, ಆದರೂ ಆ ಪಾತ್ರೆ ಮಾತ್ರ ಸಿಂಕ್ ಎತ್ತರಕ್ಕೆ ಒಳ್ಳೆ ಐಪಿಲ್ ಟವರ್ ಥರ ಬೆಳೆದಿದೆ, ಎಲ್ಲ ತೊಳಿಬೇಕು. ಆದರೂ ಸ್ವಲ್ಪ ನೋಡ್ತಾ ಇದ್ದೀನಿ, ಅಷ್ಟು ಥಂಡಿ ಇದೆ ನಮ್ಮ ಬೆಂಗಳೂರಲ್ಲಂತೂ. ಹಿಮನೇ ನಮ್ಮ ಮನೇಲಿ ಬಂದು ಕೂತಿದ್ದೇನೋ ಅನ್ನೋಷ್ಟು. ಆ್ಯಂಡ್ ಬೆಳಗ್ಗೆ ಎದ್ದಿದ ತಕ್ಷಣ ಎಗ್ ರೈಸ್ ಮಾಡಿದೆ. ಆ್ಯಂಡ್ ನೋಡೋಣ ಏನೆಲ್ಲ ಮಾಡಿದ್ದೀನಿ ಅಂತ. ನೆನ್ನೆ ವೆಯ್ಟ್ ಬಂದುಬಿಟ್ಟು ನೀವು ನೋಡೋದಾದರೆ 70.600, ಅಂದರೆ ಮೊನ್ನೆಗೂ ನೆನ್ನೆಗೂ ನಾನು 750 ಗ್ರಾಮ್ಸು ಕಡಿಮೆ ಆಗಿದ್ದೆ ಅಲ್ವಾ. ಇನ್ನು ಇವತ್ತಿಗೆ ನೆನ್ನೆಗೂ ಇವತ್ತಿಗೂ ಎಷ್ಟು ಕಡಿಮೆ ಆಗಿದ್ದೀನಿ ಅಂತಂದರೆ, ಇವತ್ತಿನ ನನ್ನ ವೆಯ್ಟ್ ಬಂದುಬಿಟ್ಟು 70.150. ಅಲ್ಲಿಗೆ ನಿನ್ನೆಗೂ ಇವತ್ತಿಗೂ 450 ಗ್ರಾಮ್ಸ್ ಕಡಿಮೆ ಆಗಿದ್ದೀನಿ. ಟೋಟಲ್ ಎಷ್ಟು ಕಡಿಮೆ ಆಗಿದ್ದೀನಿ? 1 kg 200 ಗ್ರಾಮು ವಿತಿನ್ 2 ಡೇಸಲ್ಲಿ ಕಡಿಮೆ ಆಗಿದ್ದೀನಿ. ಓಕೆನಾ. ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದೆ ಅಲ್ವಾ. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣವೇ ಹಸ್ಬೆಂಡ್ಗೆ ಕೆಲಸ ಇತ್ತು. ಸಂಡೇ ಇವತ್ತು ಸ್ವಲ್ಪ ಕೆಲಸ ಅರ್ಜೆಂಟ್ ಇದೆ, ನಾನು ಹೋಗಲೇಬೇಕು ಅಂತಂದರು. ಸರಿ ಆಯಿತು ಅಂತಂದೆ. ಅವ್ರು ಏನು ಹೇಳಿದ್ರಪ್ಪ ಅಂತಂದರೆ, ನನಗೆ ಸಂಡೇ ಅಲ್ವಾ ಎಗ್ ರೈಸ್ ಮಾಡಿಕೊಟ್ಬಿಡು, ನೀವು ಮಧ್ಯಾಹ್ನಕ್ಕೆ ನಾನ್ ವೆಜ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಓಕೆ ಅಂತಂದ್ಬಿಟ್ಟು ನಾನೇನು ಮಾಡಿದೆ, ಮುಂದಿನ ದಿನ ನೈಟೇ ಎಲ್ರಿಗೂ ಸೇರಿಸಿ ಅವರು ತಿನ್ನಲಿ. ಯಾಕಂತಂದರೆ ನಾನು ಒಬ್ಬಳೇ ಇದನ್ನು ತಿನ್ನೋದು, ಯಾರೂ ಟೇಸ್ಟ್ ನೋಡೋಲ್ಲ. ಸೊ ಹಾಗಾಗಿನೇ ಅವರು ತಿನ್ನಲಿ ಅಂತಂದ್ಬಿಟ್ಟು ಮನೆಯವ್ರಿಗೆ ಎಲ್ರಿಗೂ ನಾನು ಬ್ರೇಕ್ಫಾಸ್ಟಿಗೆ ಮಾಡ್ಕೊತೀನಲ್ವ, ಓವರ್ ನೈಟ್ ಚಿಯಾ ಸೀಡ್ಸು ಮತ್ತು ಓಟ್ಸು ಪುಡ್ಡಿಂಗ್ ಏನಿದೆ ಅದನ್ನು ಅವ್ರಿಗೂ ಮಾಡಿಕೊಟ್ಟೆ. ನಮ್ಮ ಮನೆಯವ್ರು ಇಷ್ಟಪಟ್ಟರು. ಈ ಮಕ್ಕಳು ಹೆಲ್ದಿ ವೇಯಲ್ಲಿ ಏನಾದರೂ ತಿಂದರು ಅಂದರೆ ಇವನು ಒಂದು ತಿಂದ್ಬಿಟ್ಟು ಪರವಾಗಿಲ್ಲ ಚೆನ್ನಾಗಿದೆ, 1-2 ಟೇಬಲ್ ಸ್ಪೂನ್ ತಿಂದೆ ಅಂತ ಅಂದ. ಅವ್ರಿಗೆ ಸಪ್ರೇಟಾಗಿ ಎತ್ತಿಕ್ಕಿದ್ದೆ. ಅವಳಿಗೊಂದು 2 ಟೇಬಲ್ ಸ್ಪೂನ್ ತಿನ್ಸಿದ್ರೆ ಸಾಕು ಬಿಡಮ್ಮ, ಯಾಕೋ ನನಗೂ ಸಾಕು ಅಂತಾಳೆ. ಬಟ್ ಇದು ಮಾತ್ರ ನನ್ನ ಫೇವ್ರೆಟ್ ಅಂದರೆ ಫೇವ್ರೇಟು ಸ್ನೇಹಿತರೆ. ಇನ್ನು ಇವತ್ತು ಬೆಳಗ್ಗೆ ನಾನು ಏನು ಡಿಟಾಕ್ಸ್ ಡ್ರಿಂಕ್ ಏನೂ ತೊಗೊಂಡಿಲ್ಲ. ಬಟ್ ಡಯಟ್ ಅಂತೂ ಸೂಪರಾಗಿ ಹೋಗಿದೆ. ಯಾವುದೇ ರೀತಿಯಾದಂಥ ಡಯಟ್ ಅಂದರೆ ಡಿಟಾಕ್ಸ್ ಡ್ರಿಂಕ್ ಏನು ತೊಗೊಂಡಿಲ್ಲ. ಈ ಚಳಿಗೂ ಅದಕ್ಕೂ ಮಂಕು ಬಡ್ದಂಗೆ ಇತ್ತು ನನಗೆ. ಬೆಳಗ್ಗೆ ಎದ್ದಿದ್ದೆ ಸ್ವಲ್ಪ ಹಸ್ಬೆಂಡ್ ಹೋದ್ಮೇಲೆ ಸ್ವಲ್ಪ ಮೊಟ್ಟೆ ಪಲ್ಯ, ಅಂದರೆ ಅವ್ರಿಗೆ ಎಗ್ ರೈಸ್ಗೆ ಏನು ಇದು ಮಾಡಿದ್ದೆ ಅದನ್ನು ಎತ್ತಿಟ್ಕೊಂಡಿದ್ದೆ. ಸ್ವಲ್ಪ ಒಂದು 4-5-6 ಟೇಬಲ್ ಸ್ಪೂನಷ್ಟು ಎಗ್ ಪಲ್ಯ ಎತ್ತಿಟ್ಕೊಂಡಿದ್ದೆ. ಆ ಪಲ್ಯನ ತಿಂದ್ಬಿಟ್ಟು ಇದನ್ನು ನಾನು ಸ್ವಲ್ಪ ತಿಂದ್ಕೊಂಡೆ. ಇದರಲ್ಲಿ ಮಕ್ಳಿಗೂ ಸ್ವಲ್ಪ ಕೊಟ್ಟು ನನ್ನ ನಾರ್ಮಲ್ ಹೆಲ್ದಿ ಬ್ರೇಕ್ಫಾಸ್ಟ್ ಏನಿದೆ ಅದು ತೊಗೊಂಡೆ. ಓಕೆನಾ. ಇನ್ನು ವೆಯ್ಟ್ ಲಾಸ್ ಬಗ್ಗೆ ಹೇಳ್ತಾ ಇದ್ನಲ್ವಾ, ವೆಯ್ಟ್ ಲಾಸ್ ಏನಪ್ಪ ಅಂತಂದರೆ, ನೀವು ಅನ್ಕೋಬೋದು ಏನು 2 ಡೇಸ್ಗೇನೆ ಜಾಸ್ತಿ ಅಂದರೆ, ನನ್ನ ಡಯಟಲ್ಲಿ ನೀವು ನೋಡೋದಾದರೆ ಒಂದೇ ದಿನಕ್ಕೆ 1 kg ಜಾಸ್ತಿ ಆಗಿಬಿಡ್ತೀನಿ, ಆ ಥರ ಕೂಡ ಇರೋದು. ಅಂದರೆ ಅದು ಅನ್ಹೆಲ್ದಿ ಫುಡ್ಸ್ ತಿನ್ನೋದ್ರಿಂದ. ಓಕೆನಾ. ಸೊ ಅದೇ ರೀತಿಯಾಗಿಯೇ ನಾವು ಕರೆಕ್ಟಾಗಿ ಪ್ರಾಪರಾಗಿ ಡಯಟ್ ಮಾಡ್ಕೊಂಡು ಹೋದರೆ ಈ ಇತ್ತೀಚಿನ ದಿನಗಳಲ್ಲಿ ತಿಂದು ಏನು ಬೆಳೆಸ್ಕೊಂಡಿರ್ತೀವಿ ಮೇಲೆ ಸ್ವಲ್ಪ ಫ್ಯಾಟು ಅದು ಬೇಗ ಕರ್ಗೋಗ್ಬಿಡುತ್ತೆ.
ಸೊ ಸ್ಟಾರ್ಟಿಂಗಲ್ಲಿ ವೆಯ್ಟ್ ಲಾಸ್ ಚೆನ್ನಾಗೇ ಆಗಿಬಿಡ್ತೀವಿ. ಸ್ಟ್ರಿಕ್ಟಾಗಿ ಮಾಡಿದ್ರೆ ನಿಮಗೆ ಒಂದು 4-5 ದಿವಸದಲ್ಲೇ 2 ಕೆ ಜಿ ಕಡಿಮೆ ಆಗಿಬಿಡ್ಬೋದು, ಒಂದು ವಾರದಲ್ಲಿ 2 ಕೆ ಜಿ ಕಮ್ಮಿ ಆಗ್ಬೋದು. ಆಮೇಲೆ ನಾನು ಯಾವಾಗಲೂ ಹೇಳ್ತೀನಲ್ವ, ನಾವು ಡಯಟ್ ಅಂತ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಮಂತಲ್ಲಿ ನೀವು 5-6 ಕೆ ಜಿ ಕಮ್ಮಿ ಆಗ್ತೀರಾ. ಆಮೇಲೆ ಕ್ರಮೇಣ 1 ಕೆ ಜಿ 1 ತಿಂಗಳಿಗಾಗೋದು ಕೂಡ ಕಮ್ಮಿ ಆಗಿಬಿಡುತ್ತೆ. ಏಕಂತಂದರೆ ನಾವು ನಮ್ಮ ಒಂದು BMI ಅಂದರೆ ನಮ್ಮ ಐಡಿಯಲ್ ವೆಯ್ಟ್ಗೆ ಹತ್ರ ಬರ್ತಾ ಇರ್ತೀವಿ. ನಮ್ಮ ಬಾಡಿಯಲ್ಲಿರುವಂಥ ಕೊಬ್ಬೆಲ್ಲ ಹೋಗ್ತಾ ಇನ್ನೇನಿರುತ್ತೆ ಹೇಳಿ ಬಾಡಿಯಲ್ಲಿ ಪಾಪ, ಆವಾಗ ನಿಧಾನ ಆಗ್ಬಿಡುತ್ತೆ. ಬಟ್ ಈಗ ಹೆವಿ ಕೊಲೆಸ್ಟ್ರಾಲು, ಹೆವಿ ಬ್ಯಾಡ್ ಫ್ಯಾಟ್ ಏನಾದರೂ ಇದ್ದರೆ, ಕೊಬ್ಬೇನಾದರೂ ಇದಿರುತ್ತಲ್ವ, ಆ ಕೊಬ್ಬೆಲ್ಲ ಕರ್ಗೋಗುತ್ತೆ ಬೇಗ. ಅಂದರೆ ಬೇಗ ನೀರಿನ ಅಂಶ ಕಡಿಮೆ ಆಗಿಬಿಡುತ್ತೆ. ಸ್ವೀಟ್ ಎಲ್ಲ ಕಡಿಮೆ ಮಾಡಿರ್ತೀವಿ, ಆಯಿಲ್ ಐಟಮ್ಸ್ ಜಾಸ್ತಿ ತೊಗೊಳ್ಳಲ್ಲ, ಇನ್ನೊಂದು ಹೆಲ್ದಿ ವೇಯಲ್ಲಿ ತಿಂತೀವಿ. ಸೊ ಆ ಥರ ಎಲ್ಲ ಇರುತ್ತೆ. ಇನ್ನು ಮಧ್ಯಾಹ್ನ ಕರೆಕ್ಟಾಗಿ ಬ್ರೇಕ್ಫಾಸ್ಟ್ ತೊಗೊಂಡಿದ್ದು ಎಷ್ಟೊತ್ತು ಗೊತ್ತಾ? 10:30ಗೆ ತೊಗೊಬಿಟ್ಟೆ. ಇವತ್ತು 10 ಗಂಟೆ ಅಂದ್ಕೊಳ್ಳಿ, 10-10:30 ಅಷ್ಟರೊಳಗೆ ಬ್ರೇಕ್ಫಾಸ್ಟ್ ತೊಗೊಬಿಟ್ಟೆ. 12:30ಗೆ ಒಂದು ಗ್ರೀನ್ ಟೀ ತೊಗೊಂಡೆ. 2:15 ಅನಿಸುತ್ತೆ, 2:30 ಇನ್ನೂ ಬೇಗನೆ ತೊಗೊಂಡ, ಇಲ್ಲ 2:15ಗೆ ನಾನು ಚಿಕನ್ ಸಾಂಬಾರು ಬಿತ್ತು ಮುದ್ದೆ ತೊಗೊಂಡೆ ಸ್ನೇಹಿತರೆ. ಇಲ್ಲಿ ಮುದ್ದೆಗೆ ತುಪ್ಪ ಕೂಡ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ನೋಡಿ ನಿಮಗೆ ಗೊತ್ತಾಗುತ್ತೆ. ಒಬ್ರು ಕೇಳಿದ್ರಿ, ಅಕ್ಕ ನೀವು ಪ್ರಾಪರಾಗಿ ಹೆಂಗೆ ಮುದ್ದೆ ಮಾಡ್ತೀರಾ ತೋರಿಸ್ಕೊಡಿ ಅಂತ. ಸೊ ಯಾವಾಗಾದರೂ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ನಾನು ಯಾವ ಥರ ಮುದ್ದೆ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು. ಇನ್ನು ಈ ಒಂದು ಡಯಟ್, ಈ 3 ಡೇಸಿಂದ ನಾನು ಏನು ಡಯಟ್ ಫಾಲೋ ಮಾಡ್ತಾ ಇದ್ದೀನೋ, ಈ ಡಯಟಿಂದ ನನಗೆ ಆಗಿರುವಂಥ ಬೆನಿಫಿಟ್ಸ್ ಏನಪ್ಪ ಅಂತಂದರೆ, ನಾನು ಬೆಳಗ್ಗೆ ತಿಂತೀನಲ್ವ ನಟ್ಸು ಸೀಡ್ಸ್ದು ಏನಿದೆ ಫುಡ್ಡಿಂಗು, ಅದರಿಂದ ನನಗೆ ತುಂಬ ಚೆನ್ನಾಗಿ ಫುಡ್ ಅನ್ನೋದು ಡೈಜೆಷನ್ ಆಗ್ತಾಯಿದೆ. ಓಕೆನಾ? ನಾನು ಈ ಥರ ಎಲ್ಲ ಹೇಳ್ತೀನಿ ಅಂತ ನಿಮಗೆ ಬೇಜಾರಾದರೂ ಏನೂ ಪರವಾಗಿಲ್ಲ. ಫಸ್ಟೆಲ್ಲ ಡಯಟ್ ಮಾಡಿದಾಗ ಫಾರ್ 1 ಡೇ 1 ಟೈಮೇ ಮೋಷನ್ ಹೋಗೋ ಥರ ಎಲ್ಲ ಇರ್ತಿತ್ತು. ಸೊ ಈಗೇನಪ್ಪ ಅಂತ ಅಂದರೆ ದಿನಕ್ಕೆ 2-3 ಟೈಮ್ಸ್ ಮೋಷನ್, ಅಂದರೆ ನೀಟಾಗಿ ಡೈಜೆಷನ್ ಆಗಿ ಕ್ಲಿಯರ್ ಆಗೋ ಥರ ಎಲ್ಲನೂ ಇದೆ. ಸೊ ಅದರಿಂದನೇ ನಮಗೆ ಚೆನ್ನಾಗಿ ವೆಯ್ಟ್ ಲಾಸ್ ಅನ್ನೋದು ಇಷ್ಟು ಚೆನ್ನಾಗಿ ಆಗ್ತಾ ಇರೋದು. ಯಾಕಂತಂದರೆ ಹಳೇ ಕೊಲೆಸ್ಟ್ರಾಲ್ ಅಂದರೆ ಹಳೇದೆಲ್ಲ ಇರುತ್ತೆ, ಫುಡ್ಡೆಲ್ಲನೂ ಜೀರ್ಣ ಆಗದಿರ 1 or 2 ಡೇಸು ತಿಂದಿರೋದೆಲ್ಲನೂ ಮುಂದಿಂದೆಲ್ಲ ಇರುತ್ತಲ್ವ. ಸೊ ಈ ಥರ ಒಂದು ಪ್ರಾಪರ್ ಡಯಟ್ ಮಾಡಿದಾಗ ನಮಗೆ ಪ್ರಾಪರಾಗಿ ಎಲ್ಲೆಲ್ಲಿ ಏನೇನು ಟಾಕ್ಸಿಸ್ ಎಲ್ಲ ಇರುತ್ತೋ ಅದೆಲ್ಲನೂ ನೀಟಾಗಿ ಕ್ಲಿಯರ್ ಆದಾಗ ನಮಗೆ ಆ ದಿನದ್ದು ಕ್ಲಿಯರ್ ಆಗಿಬಿಡ್ತು ಅಂದರೆ ಮೋಷನ್ಸ್ ಎಲ್ಲನೂ ಕರೆಕ್ಟಾಗಿ ನಮಗೆ ವೆಯ್ಟ್ ಲಾಸ್ ಅನ್ನೋದು ಪ್ರಾಪರಾಗಿ ಆಗುತ್ತೆ. ಸೊ ಹಾಗಾಗಿನೇ ನನಗೆ ಈ 3 ಡೇಸಲ್ಲಿ ನಾನು ಗಮನಿಸಿರೋದಂತೂ ಅದು. ಫಸ್ಟೆಲ್ಲ ನಾನು ಸ್ಟ್ರಿಕ್ಟಾಗಿ ಡಯಟು ಆವಾಗ ಮಾಡ್ತಾ ಇದ್ನಲ್ವ, ಆ ಥರ ಫುಡ್ಸ್ ಎಲ್ಲ ತೊಗೊಂಡಾಗ ಏನಾಗ್ತಿತ್ತು ಅಂತಂದರೆ, ಇವತ್ತು ಮಾರ್ನಿಂಗ್ ಎದ್ದಿದ ತಕ್ಷಣ ಏನಾದರೂ ಹೋದರೆ ಮತ್ತೆ ನಾಳೆ ಬೆಳಗ್ಗೆವರೆಗೂ ನಾನು ಏನೇ ಪ್ರಯತ್ನ ಪಟ್ಟರು ಅಥವಾ ನಾನು ಹೋಗೋಕ್ಕಾಗ್ತಾ ಇರಲಿಲ್ಲ. ಬಟ್ ಈಗ ನಿಜ ಹೇಳ್ತೀನಿ 2 to 3 ಟೈಮ್ಸು ನೀಟಾಗಿ ಕ್ಲೀನಾಗಿ ಕ್ಲಿಯರ್ ಆಗ್ತಾಯಿದೆ. ಸೊ ಇದು ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಯಾರು ಮುಜುಗರ ಪಟ್ಕೊಳ್ಳೋದು ಏನೂ ಇಲ್ಲ, ಮುಜುಗರ ಪಟ್ಕೊಳ್ಳೋ ಅಂಥದ್ದು ಯಾವುದೂ ಇಲ್ಲ ಇದರಲ್ಲಿ. ಓಕೆನಾ? ಸೊ ನಾನು ಆ ಥರ ಅಂದ್ಕೊಂಡು ಹೇಳಿದ್ದೀನಿ, ನಿಮಗೂ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದೀನಿ ಸ್ನೇಹಿತರೆ. ಅಕ್ಕ ನಮಗೆ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಳೋಕ್ಕೆ ಕಷ್ಟ ಅಥವಾ ನಟ್ಸು ಸೀಡ್ಸು ತಿನ್ನೋದಕ್ಕೆಲ್ಲ ನಮ್ಗೆ ಅಷ್ಟೊಂದು ಅಫೋರ್ಡಬಲ್ ಇಲ್ಲ ಅಂತ ಅನ್ನೋರು ಬೆಳಗ್ಗೆ ಯಾವುದಾದ್ರೂ ತರಕಾರಿಗಳು, ಒಂದು 3 ತರಕಾರಿ, ಮೊಳಕೆ ಕಾಳು, ಸಲಾಡ್ಸನ್ನ ಮಾಡ್ಕೊಂಡು ತೊಗೊಳ್ಳಿ ಸ್ನೇಹಿತರೆ. ಸೇಮ್ ಇದೇ ಸಿಗುತ್ತೆ. ಇಲ್ಲ ಮೊಟ್ಟೆ, ಪ್ರೋಟೀನ್ ಇರಬೇಕು. ಓಕೆನಾ? ನಾನು ಹೇಳಿಲ್ವಾ, ಬರೀ ಓಟ್ಸು ಮತ್ತು ಚಿಯಾ ಸೀಡ್ಸ್ ತೊಗೊಳ್ಳಿ, ಅದನ್ನು ಹಾಲಲ್ಲಿ ಮಿಕ್ಸ್ ಮಾಡಿ ಇಟ್ಬಿಡಿ. ನಿಮ್ಗೇನಾದರೂ ಒಂದು ಫ್ರೂಟ್ ಅವೈಲಬಲ್ ಇದ್ದರೆ ಅದನ್ನು ಹಾಕ್ಕೊಂಡು ಕೂಡ ನೀವು ಸೇಮ್ ಇದೇ ಥರ ನಟ್ಸು ಸೀಡ್ಸ್ ಯಾವುದೂ ತೊಗೊಂಡಿಲ್ಲ ಅಂದರೂ ಕೂಡ ಒಂದು ಚೇಪೆಕಾಯೋ ಇಲ್ಲ ಒಂದು ಅರ್ಧ ಆಪಲ್ಲೋ ಒಂಚೂರು ಪಪ್ಪಾಯ ಕೂಡ ಮಿಕ್ಸ್ ಮಾಡ್ಕೊಂಡು ತಿನ್ಕೋಬೋದು, ನೋ ಪ್ರಾಬ್ಲಮ್. ದಾಳಿಂಬೆ ತಿನ್ಬೋದು, ಆಮೇಲೆ ಬನಾನಾ ಹಾಕ್ಕೊಂಡು ತಿನ್ಬೋದು. ಸೊ ಆ ಥರ ನಮ್ಮ ಬಜೆಟ್ಗೆ ತಕ್ಕನಂಗೆ ನಾವು ಡಯಟ್ ಮೀಲ್ಸ್ ಅನ್ನೋದನ್ನು ನಾವು ಕ್ರಿಯೇಟ್ ಮಾಡ್ಕೋಬೋದು. ನಮ್ಮ ಮಧ್ಯಾಹ್ನ ಹೇಳಿದ್ನಲ್ವ, ಚಿಕನ್ ಸಾಂಬಾರು ವಿತ್ ಮುದ್ದೆ ಸೂಪರ್ ಅಂದರೆ ಸೂಪರ್ ಟೇಸ್ಟಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ಹಂಗೆ ಈ ಚಳಿಗೂ ಅದಕ್ಕೂ ಏನು ಕೆಲಸನೂ ಆಗಿಲ್ಲ ಸ್ನೇಹಿತರೆ. ಇವತ್ತಂತೂ ನೋನ್ ಮಿಷನ್, ಸ್ಟಿಚಿಂಗೇ ಮಾಡಿಲ್ಲ. ನಾಳೆ ಅಂತೂ ಫುಲ್ ಬ್ಯುಸಿ ಇದ್ದೀನಿ. ನೆಕ್ಸ್ಟ್ ವೀಕು ಮಂಡೇ ಟು ಸಂಡೇವರೆಗೂ ಫುಲ್ ಆ್ಯಂಡ್ ಫುಲ್ ಬ್ಯುಸಿ ಇದ್ದೀನಿ. ಬ್ಯುಸಿ ಅಂದರೆ ಮಾಡ್ಕೊಂಡು ಹೋಗ್ಬೋದು, ಹಿಂಗೆ ಅಂತಲೇ ಸ್ವಲ್ಪ ಶೆಡ್ಯೂಲ್ ಹಾಕ್ಕೋಬೇಕು ಇವತ್ತು ನೈಟ್ಗೆ. ಆ್ಯಂಡ್ ಈಗಂತೂ ಪಾತ್ರೆ ಇದೆ, ಹೆಂಗೆ ತೊಳೆಯೋದೋ ಏನೋ. ನನಗಂತೂ ಸಿಕ್ಕಾಪಟ್ಟೆ ಚಳಿ ಅಂದರೆ ಚಳಿಪ್ಪ, ಏನು ಈ ಪಾಟಿ ಚಳಿ.
ನಾವೇನೋ ಹಿಮಾಲಯ ಪರ್ವತನೇ ನಮ್ಮ ಮನೇಲಿ ತಂದಿಟ್ಕೊಂಡಂಗೆ ಆಗ್ಬಿಟ್ಟೈತೆ ನಿಜವಾಗ್ಲೂ. ನಿಮ್ಮ ಕಡೆ ಎಲ್ಲ ಹೆಂಗಿದೆಯೋ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಪ್ಪ ದಯವಿಟ್ಟು. ಎಷ್ಟು ಚಳಿ ಗೊತ್ತಾ ನಿಜವಾಗ್ಲೂ. ಎರಡೆರಡು ಕಂಬ್ಳಿಗಳು ಹಾಕ್ಕೊಂಡು ಓದ್ಕೊಂಡು ಮಲ್ಕೊಂಡ್ರು ಕೂಡ ಚಳಿ ಹೋಗಲ್ವಲ್ಲ. ಏನು ಮಾಡೋದು ಸ್ವೆಟ್ರು. ಇದ್ರಲ್ಲಿ ವಾಕಿಂಗ್ ಬೇರೆ ದಬ್ಬಾಕೋಕೆ ಹೋಗ್ತಾಯಿದ್ದೀವಿ ನಾನು ಶರು 1 ಅವರ್ ಮೇಲ್ ಮಾಡ್ತಾಯಿದ್ದೀವಿ. ಅದು ಒಂದೊಂದು ದಿನ ಅಂತೂ ಆಗಿಲ್ಲ ಅಂದರೆ ಆಗಲ್ಲ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಬಟ್ ಇಷ್ಟೊಂದು ಹಿಮದಲ್ಲಿ ಹೆಂಗೆ ಹೋಗೋದು ಅಲ್ವಾ. ತುಂಬಾ ಚಳಿ ಆಗಿಬಿಟ್ಟಿದೆ ಸ್ನೇಹಿತರೆ. ಇನ್ನು ನಿಮ್ಮ ಒಂದು ಡಯಟ್ ಎಲ್ಲ ಹೇಗೆ ಹೋಗ್ತಿದೆ, ನೀವೇನು ಮಾಡ್ತಿದ್ದೀರಾ ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಪ್ರತಿಯೊಂದು ಕಮೆಂಟು ಈಚ್ ಎವ್ರಿ ಒನ್ ಕಮೆಂಟು ಓದ್ತೀನಿ ಸ್ನೇಹಿತರೆ. ನನಗೆ ರಿಪ್ಲೈ ಕೊಡೋಕ್ಕಾಗಲ್ಲ. ನಾನು ಯಾವಾಗ್ಲೂ ಲವ್ ಸಿಂಬಲ್ ಕೊಟ್ಟಿರ್ತೀನಿ ನೋಡಿ, ಅಲ್ಲಿಗೆ ನಾನು ನಿಮ್ಮ ಒಂದು ವಿಡಿಯೋ ನಿಮ್ಮ ಒಂದು ಕಮೆಂಟ್ನ ನಾನು ಓದಿದ್ದೀನಿ ಅಂತ. ಸೊ ನಾನು ತುಂಬ ಯಾವುದಾದ್ರೂ ಇದಾಗಿದ್ದರೆ ನಾನು ಖಂಡಿತವಾಗ್ಲೂ ಈ ಥರ ವೀಡಿಯೋದಲ್ಲೇ ರಿಪ್ಲೈ ಕೊಟ್ಬಿಡ್ತೀನಿ. ನೀವೇನೆಲ್ಲ ಕೇಳಿರ್ತೀರಾ ಏನು ಅಂತ ಅಂದ್ಬಿಟ್ಟು ಪ್ರತಿಯೊಂದಕ್ಕೂ ರಿಪ್ಲೈ ಮಾಡ್ತಾನೆ ಇರ್ತೀನಲ್ವಾ. ಕೆಲವೊಬ್ಬರು ಕೇಳಿದ್ರಿ ಅಕ್ಕ, ಅಂದರೆ ಒಬ್ಬ ಸಿಸ್ಟರ್ ಅಕ್ಕ ಗ್ರೀನ್ ಟೀದು ಲಿಂಕ್ ಕೊಡಿ ಅಂತ ಅಂದ್ಬಿಟ್ಟು. ನಾನು ಇಂಥದ್ದೇ ಅಂತ ತರಿಸಲ್ಲ ಸ್ನೇಹಿತರೆ. ನನಗೆ ಯಾವ್ದು ಅಫೋರ್ಟಬಲೋ, ನನಗೆ ಯಾವ್ದು ಕಮ್ಮಿ ಸಿಗುತ್ತೋ ಅದನ್ನೇ ತೊಗೊಂಡಿದ್ದೀನಿ ಸ್ನೇಹಿತರೆ ಅಷ್ಟೇ. ನೆಕ್ಸ್ಟ್ ಟೈಮ್ ಅದ್ರ ಬಾಕ್ಸ್ ತೋರಿಸ್ತೀನಿ ನೋಡಿ, ಬೇಕಾದರೆ ನೀವು ಅದರ ಮೇಲಿರುವಂಥದ್ದು ನೋಡಿಕೊಂಡು ನೀವು ಬೇಕಾದರೆ ಸರ್ಚ್ ಮಾಡಿ ತೊಗೊಳ್ಳಿ. ಇನ್ನು ಓಟ್ಸ್ ಯಾವ್ದು ತೊಗೊಂಡ್ರಿ ಅಂತ ಹೇಳಿದ್ರಿ, ಡಿಮಾರ್ಟಲ್ಲೂ ಹೋಗ್ತೀನಿ ಸ್ನೇಹಿತರೆ, ನೋಡ್ತೀನಿ ಎಲ್ಲನೂ. ನನಗೆ ಯಾವುದು ಕಮ್ಮಿಗಿರುತ್ತೆ, ನಮ್ಮ ಮಿಡಿಲ್ ಕ್ಲಾಸ್ ಮೆಂಬರ್ಸ್ದು ಅಥವಾ ನಮ್ಮ ಒಂದು ಮೆಂಟಾಲಿಟಿನೇ ಹೆಂಗೆ ಅಂತಂದರೆ, ಯಾವುದ್ರಲ್ಲಿ ₹2 ಉಳಿಯುತ್ತೋ, ಈಗ ಅದೊಂದು ₹50 ಇರುತ್ತೆ, ಇದೊಂದು 45 ಅಂತಂದರೆ ನಾವು ಹೋಗೋದೇ ₹45 ಸೊ ನಾನು ಆ ಥರ ಯಾವುದು ಕಮ್ಮಿ ಇರುತ್ತೋ ಅದನ್ನು ತೊಗೊತೀನಿ ಸ್ನೇಹಿತರೆ. ನಾನು ತೊಗೊಂಡಿರೋದು ಕೆಲಾಗ್ಸ್ ಓಟ್ಸ್ ಅಂತ. ಸೊ ನೋಡಿ, ನಿಮ್ಗೆ ಯಾವುದು ಅಫೋರ್ಟಬಲ್ ಅದನ್ನು ನೋಡಿ ತೊಗೊಳ್ಳಿ. ಇನ್ನು ಮೀಶೋದಲ್ಲಿ ಈ ಥರದ್ದೊಂದು ವೆಲ್ಕಮಿಂಗ್ ಬೋರ್ಡ್ನ ಬುಕ್ ಮಾಡಿದ್ದೆ ಸ್ನೇಹಿತರೆ. ತುಂಬ ಕ್ಯೂಟ್ ಅನ್ನಿಸ್ತು. ಯಾಕೆ ಅಂತಂದರೆ ಇದರಲ್ಲಿ ಒಂದು ಹಸ್ಬೆಂಡು ವೈಫು, ಒಂದು ಮಗಳು. ಸೊ ನಮ್ಮ ಫ್ಯಾಮ್ಲಿ ಥರ, ನಾನು ನನ್ನ ಹಸ್ಬೆಂಡು ನನ್ನ ಮಗನ ಥರ. ಸೊ ಚೆನ್ನಾಗಿರುತ್ತೆ. ನನ್ನ ಮಗಳು ನನ್ನ ಮಗ ಕ್ಯೂಟಾಗಿ ಎಲ್ಲ ನಮ್ಮ ಫ್ಯಾಮ್ಲಿ ಥರನೇ ಇದೆ ಅಂತ ಅಂದ್ಬಿಟ್ಟು ತಂದು ಅದನ್ನೊಂದು ನೇತಾಕ್ಸಿದೆ ಮೋಹಿತ್ ಕೈಯಲ್ಲಿ. ಆ್ಯಂಡ್ ನಾನು ಇವತ್ತು ಒಂದು ವಿಶೇಷವಾಗಿ ಒಂದು ಕ್ರಾಫ್ಟ್ ಮಾಡಿದೆ. ಏನಪ್ಪ ಅಂತಂದರೆ, ತುಂಬ ದಿನಗಳಿಂದ ನನಗೂ ಕೂಡ ಈ ಲೇಝಿತನ ಹೋಗಬೇಕು ಅಂತ ಸ್ವಲ್ಪ ಡ್ರಾಯಿಂಗ್ ಏನಾದರೂ ಮಾಡೋಣ, ಪೇಂಟಿಂಗ್ ಮಾಡೋಣ ಅಂತ ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ. ಸೊ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ನನಗೋಸ್ಕರ ಟೈಮ್ ತೊಗೊಂಡು ನಾನು ಈ ಥರದ್ದು ಮಾಡ್ತೀನಿ. ನಾನು ನಿಜ ಸಿಕ್ಕಾಪಟ್ಟೆ ಕ್ರಾಫ್ಟ್ಸ್ ಎಲ್ಲ ಮಾಡ್ತಿದ್ದೆ ಸ್ನೇಹಿತರೆ. ಆವಾಗ ಸ್ವಲ್ಪ ತೇಜು ಹುಟ್ಟೋಕ್ಕಿಂತ ಮುಂಚೆಯಿಂದ ಮನೆಯೆಲ್ಲ ಡೆಕೋರೇಟಿವ್ ಆಗಿ ಇಟ್ಕೊಳ್ಳೋದು, ಮನೆಗೆ ಏನೇನೋ ಏನೇನೋ ಮಾಡ್ತಿದ್ದೆ, ಅಷ್ಟು ಚೆನ್ನಾಗಿ ಮಾಡ್ತಿದ್ದವಳು. ಆಮೇಲೆ ಸ್ಟಿಚಿಂಗ್ ಸ್ವಲ್ಪ ಜಾಸ್ತಿ ಆಗೋಯಿತು, ಕಸ್ಟಮರ್ ಸ್ವಲ್ಪ ಜಾಸ್ತಿ ಆಗ್ತಿದ್ದಂಗೆ ಕೆಲಸ ಅಂದ್ಕೊಂಡು ಹಿಂಗೆ ಇದ್ಬಿಟ್ಟಿದ್ದೆ. ಬಟ್ ಇವತ್ತು ನನಗೆ ಖುಷಿ ಕೊಡೋವಂಥ ವಿಷಯ ನೋಡಿ, ಟೆಡಿ ಬೇರ್ಸ್ ಎರಡನ್ನೂ ಡ್ರಾ ಮಾಡಿ ಪೇಂಟ್ ಮಾಡಿದ್ದೀನಿ. ಎಷ್ಟು ಕ್ಯೂಟಾಗಿದೆ ಅಲ್ವಾ. ನಿಜವಾಗ್ಲೂ ನೀವು ಇದು ಹೇಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಪ್ಪ, ನನಗೂ ಗೊತ್ತಾಗುತ್ತೆ. ಓಕೆ, ಇಷ್ಟಪಟ್ಟಿದ್ದಾರೆ ನಾನು ಮಾಡಿರೋಂಥ ಕ್ರಾಫ್ಟು ಅಂತ. ಇದಿಷ್ಟೇ ಇಲ್ಲ, ಇನ್ನೊಂದು ತುಂಬ ಸ್ಪೆಷಲ್ ಆಗಿರೋ ಕ್ರಾಫ್ಟು ಕೂಡ ಮಾಡಿದ್ದೀನಿ. ಸೊ ಇದನ್ನು ಈಗ ನೀಟಾಗಿ ಕಟ್ ಮಾಡಿ ಕರೆಕ್ಟಾಗಿ ಶೇಪ್ಸ್ನೆಲ್ಲ ಇದು ಮಾಡಬೇಕು. ಸೊ ಒಂದು ಸಣ್ಣಕ್ಕಿದೆ, ಒಂದು ದಪ್ಪಕ್ಕಿದೆ ಅಲ್ವಾ. ನಾನೇನಂತಂದರೆ, ಒಂದು ನಾನು ನನ್ನ ಹಸ್ಬೆಂಡು, ಇಲ್ಲ ಒಂದು ನಾನು ನನ್ನ ಮಗ, ಯಾಕಂದರೆ ಒಬ್ಬರು ದಪ್ಪ ಒಬ್ಬರು ಸಣ್ಣ ಅಲ್ವಾ, ಸೇಮ್ ಹಂಗೆ. ಇನ್ನು ಈ ನೇಮ್ ಬೋರ್ಡ್ ಸ್ಪೆಷಲ್ ಅಂತ ಹೇಳೋದ್ನಲ್ಲ, ಇದು ಒಂದು ಕಾರ್ಡ್ಬೋರ್ಡ್ ಶೀಟ್ನ ಕಟ್ ಮಾಡಿ ಅದ್ರ ಮೇಲೆ ಗ್ರೀನ್ ಕಲರ್ ಪೇಂಟ್ ಮಾಡಿ ಅದ್ರ ಮೇಲೆ ಮತ್ತೆ ಪ್ಯಾರೆಟ್ ಗ್ರೀನ್ ಒಂದು ಬಾರ್ಡ್ರ್ ಹಾಕಿ, ಮತ್ತು ನನಗೆ ಗೊತ್ತಿರೋ ಥರ ಸಿಂಪಲ್ಲಾಗಿ ಏನು ಇಲ್ಲಿ ಫ್ಲವರ್ಸ್ ಇದೆಯಲ್ಲ ಲೋಟಸ್ ಥರ, ಅದೇನೋ ಮಾಡೋಕ್ಕೋಗಿ ಏನೋ ಡಿಸೈನ್ ಆಗೋಯ್ತು. ಓಕೆ ಅಂತ ಅದನ್ನು ಆ ಥರ ಕವರ್ ಮಾಡಿದೆ. ಇಟ್ಸ್ ಓಕೆ. ಹೇಗೆ ಅನ್ನಿಸ್ತು? ನಮ್ಮ ಫ್ಯಾಮ್ಲಿ ಫುಲ್ ಮೆಂಬರ್ಸ್ ನೇಮ್, ನಾನು, ನನ್ನ ಹಸ್ಬೆಂಡು, ನನ್ನ ಮಕ್ಕಳ ಹೆಸರು ರವಿ, ಮೇನಕ, ಮೋಹಿತ್, ತೇಜವಿ. ಚೆನ್ನಾಗಿದೆ ಅಲ್ವಾ. ಸೊ ಇದನ್ನು ಗೋಡೆಗೆ ಸ್ಟಿಕ್ ಮಾಡೋಣ ಅಂತ. ಹಸ್ಬೆಂಡ್ ಇನ್ನೂ ಬಂದಿಲ್ಲ, ಅವರು ಸರ್ಪ್ರೈಸ್ ಆಗಬೇಕು ಹೇಗಿದೆ ಅಂತ. ಇದನ್ನು ನೋಡಿನೇ ತೇಜು, ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ವ, ನಾನು ಕೂಡ ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ನೇಮ್ ಎಲ್ಲ ಬರೆದು ಅಪ್ಪನ ಕೊಡ್ತೀನಿ ಅಂತ ಅದನ್ನು ನೋಡಿನೇ ಅವಳು ಆ ವಿಡಿಯೋನ ಮಾಡಿದ್ದಿದ್ದು. ನನಗೆ ಸ್ಟಾರ್ಟಿಂಗ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬೇಕಲ್ವ, ಅದಕ್ಕೆ ಅದು ಕ್ಯೂಟ್ ಅನ್ನಿಸ್ತು. ಆ ವಿಡಿಯೋನ ಹಾಕ್ಬಿಟ್ಟು ನಾನು ನಿಮಗೆ ಇದು ಮಾಡಿದ್ದು. ಸೊ ಫೈನಲಿ ನೋಡಿಪ್ಪ, ಈ ಥರ ಇದೆ. ತುಂಬ ಚೆನ್ನಾಗಿದೆ ಅಲ್ಲ, ಒಂಥರ ಕ್ಯೂಟಾಗಿ ನೋಡೋದಕ್ಕೆ. ಆ ಕಾರ್ನರ್, ಆ ಗೋಡೆ ಖಾಲಿ ಇತ್ತಲ್ವ, ಸೊ ಅಲ್ಲಿ ಇದು ಹಾಕಿದ್ದೀನಿ ಟಿ ವಿ ಪಕ್ಕದಲ್ಲೇ. ಈ ಕಡೆ ಎಂಟ್ರೆನ್ಸಲ್ಲಿ ಬರ್ತಿದ್ದಂಗೆ ಲೆಫ್ಟಲ್ಲಿರುತ್ತೆ. ನೋಡೋದಕ್ಕೂ ಒಂಥರ ಫ್ಯಾಮ್ಲಿ ಮೆಂಬರ್ಸ್, ಅಂದರೆ ನನ್ನ ಫ್ಯಾಮ್ಲಿ ಅಂತ ಅನ್ನೋದೊಂದು ಖುಷಿ ಇರುತ್ತೆ ಹೆಸರುಗಳು ನೋಡಿಕೊಂಡಾಗ. ಆ್ಯಂಡ್ ಈ ಟೆಡ್ಡಿ ಬೇರ್ಸ್ ಅಂತೂ ತುಂಬಾ ಕ್ಯೂಟ್
ಕ್ಯೂಟಾಗಿದ್ದಾವಲ್ಲ. ಸೊ ತುಂಬ ಚೆನ್ನಾಗಿತ್ತಪ್ಪ ಇವತ್ತು ಈ 2 ಕೆಲಸ. ಒಂಥರ ಖುಷಿ ಅನ್ನಿಸ್ತು. ಬಂದಿದ್ದ ತಕ್ಷಣ ಎಂಟರ್ ಆಗಿದ ತಕ್ಷಣವೇ ಬಾಗಿಲು ಮುಂದೆ ಒಂದು ವೆಲ್ಕಮಿಂಗ್ ಬೋರ್ಡ್ ಇದೆ. ಅದೇ ನಾನು ಆವಾಗಲೇ ತೋರಿಸಿದ್ನಲ್ಲ ಮೀಶೋಲ್ಲಿ ತರಿಸಿದ್ದಂತೆ. ಸೊ ಅದಕ್ಕೆ ನೋಡಿ ಈ ಥರ ಹಾಕಿದ್ದೀನಿ. ಏನಂತ ಇದೆ, ವೆಲ್ಕಮ್ ಟು ಅವರ್ ಹ್ಯಾಪಿ ಕ್ರೇಜಿ ಲವ್ವಿಂಗ್ ಹೋಮ್ ಅಂತ. ತುಂಬ ಚೆನ್ನಾಗಿದೆ ಅಲ್ವಾ. ಸೊ ಈ ಥರ ಈಗೀಗ ಸ್ವಲ್ಪ ಡೆಕೋರೇಷನ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಮುಂದೆ ಬರೋವಂಥ ವ್ಲಾಗ್ಸಲ್ಲೂ ಕೂಡ ತೋರಿಸ್ತೀನಿ ಏನೆಲ್ಲ ಮಾಡ್ತೀನಿ ಅಂತ. ಸೊ ಇಷ್ಟೇ ಸ್ನೇಹಿತರೆ ಇವತ್ತಿನ ವ್ಲಾಗು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾಳೆ ಸೂಪರ್ ಆಗಿರೋವಂಥ ಡಯಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.